ಮಾತ್ರ ನಿಮ್ಮ ಕೊಡುಗೆ ಏನು ಅಂತ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ನಾಗರಿಕ ಬಂದಿದೆ ನೈರ್ಮಲ್ಯ ದಯವಿಟ್ಟು ಅಪಾಯಿಂಟ್ಮೆಂಟ್ ನಡೆಯುವಂತಹ ಎಲ್ಲ ಪ್ರಜ್ಞಾವಂತ ನಾಗರಿಕರು ಈಚೆ ಬರಬೇಕು. ಯಾಕಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಯಾರು ಕುಡಿಸಿದ ಮೇಲೆ ನಿಮ್ಮ ಕಣ್ಣಿಂದ ಕಾಣಿಸಲು ಅದು ಅಲ್ಲ ಕೊಳ್ಳ. ಹಂಗಾಗಿ ನೀವು ನೋಡಬೇಕು ಇಂತಹ ವ್ಯಕ್ತಿಯನ್ನು ಎಂತಹ ಶಾಸಕರು ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋದನ್ನ ನೀವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂತಹ ಶಾಸಕನಿಂದ ಇನ್ನೇನು ಸಾಧ್ಯ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ ಹೊರಗಡೆ ಬಂದು ನೋಡಿ ನೀವು ಎಂತ ವ್ಯಕ್ತಿಗಳು ಮನೆ ಬಂದು ಈಚೆ ತೆಗೆದಿದ್ದಾಗೆ ಅಲ್ಲ. ನಾವು ಕಟ್ಟ ಟ್ಯಾಕ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಡೈಟ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಪ್ರತಿ ಒಂದೊಂದು ಟ್ಯಾಕ್ಸ್, GST, SST ಎಲ್ಲ ಟ್ಯಾಕ್ಸ್ ಕಟ್ಟಲು ಕೂಡ ನಮಗೆ ಕೊಟ್ಟಂತ ಕೊಡುಗೆ, ಇಲ್ಲಿನ ಶಾಸಕರು ಕೊಟ್ಟಂತ ಕೊಡುಗೆ ಅಲ್ಲ. ರಸ್ತೆಯಲ್ಲಿ ಅಲ್ಲ, ಮೋರಿಯಲ್ಲಿ ಕಸ, ಮನೆ ಪಕ್ಕದಲ್ಲಿ ಕಸ, ಒಂದು ಮೂಲಭೂತ ಸೌಕರ್ಯವನ್ನು ಕೊಡಕ್ಕಾಗದವರು ಯಾವ ಸೀನಿಯರ್ ಶಾಸಕರು? ಅವರಿಗೆ ಶಾಸಕ ಬೇಕಾ? ಪ್ರತಿಯೊಬ್ಬ ನಾಗರಿಕರು ನಾವು ಪ್ರಶ್ನೆ ಮಾಡಬೇಕು. ನಾವು ಇಷ್ಟೆಲ್ಲಾ ಟ್ಯಾಕ್ಸ್ ಕಟ್ಟಲು ಒಂದು ಒಳ್ಳೆಯ ರಸ್ತೆ ಬೇಕಂತಂದರೆ ಇವರನ್ನು ಶಾಸಕರಾಗಿ ಮಾಡಿ ಏನು ಪ್ರಯೋಜನ? ಸುಮಾರು 15 ವರ್ಷಗಳ ನಿರಂತರವಾಗಿ ಶಾಸಕರಾಗಿದ್ದು ಶಾಸಕರೇ ನಿಮ್ಮ ಕೊಡುಗೆ ಏನು? ಮೂಲಭೂತ ಸೌಕರ್ಯ ಕೊಡಕ್ಕಾಗ್ತಾರೆ ಜನಸಾಮಾನ್ಯರಿಗೆ. ಏನು ಬೆಳಗ್ಗೆ ತಂದು ಗಾಡಿ ತಪ್ಪು ಗಾಡಿ ಓಡಕ್ಕಾಗ್ತಂತ ಪರಿಸ್ಥಿತಿ ಮಾಡಿರೋದು ನಿಮ್ಮ ಕೊಡುಗೆನ ನಾವು ಏನಂತ ಇದನ್ನ ಕೇವಲ ಆ ರೀತಿ ಪರಿಸ್ಥಿತಿ ಮಾಡಬಾರ್ದು. ಪ್ರತಿಯೊಬ್ಬರ ಮತದಾರರು ಪರಿಸ್ಥಿತಿ ಮಾಡಬೇಕು. ನೀವು ಕೊಟ್ಟಂತ ಕೊಡುಗೆಯನ್ನು ಇಲ್ಲಿ ನೀವು ಕೊಟ್ಟಂತ ರಸ್ತೆ ನೋಡಿ ಇಂಥ ಪರಿಸ್ಥಿತಿ, ನಾವು ಕೊಟ್ಟಂತ ಟ್ಯಾಕ್ಸ್ ಎಲ್ಲೈತು 20,000 ಕೋಟಿಯನ್ನು ನಾವು ಅರ್ಥಕ್ಕೆ ಬೆಂಗಳೂರು ಎಂದು ಅಭಿವೃದ್ಧಿಗೋಸ್ಕರ ಬಂದಿವಿ. ಆದ್ರೆ ಅದು ಕೊಡುಗೆ 20,000 ಕೋಟಿ ಎಲ್ಲಿ